ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ಉದ್ಘಾಟಿಸಿದರು. ಉಡುಪಿಯ ಪ್ರಸಿದ್ಧ ಆರೋಗ್ಯ ಉಪಕರಣಗಳ ಸಂಸ್ಥೆ ಮತ್ತು ಮೊದಲ ವಾರ್ಷಿಕೋತ್ಸವದ ಹೊಸ್ತಿಲಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಜಿಲ್ಲಾಧಿಕಾರಿ ಜಗದೀಶ್ ಅವರು ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಸಂಸ್ಥೆ ಕೋವಿಡ್ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ತನ್ನ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿದೆ. ಜಿಲ್ಲಾಡಳಿತಕ್ಕೆ ಅಗತ್ಯವಾಗಿ ಬೇಕಾದಂತಹ ಎಲ್ಲ ರೀತಿಯ ಸರ್ಜಿಕಲ್ಸ್ಗಳನ್ನು ಕ್ಲಪ್ತ ಸಮಯದಲ್ಲಿ ಒದಗಿಸಿಕೊಟ್ಟಿದೆ. ಪ್ರಸ್ತುತ ಮೊದಲನೆಯ ವಾರ್ಷಿಕೋತ್ಸವವನ್ನು ಸಂಸ್ಥೆ ಆಚರಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಸಂಸ್ಥೆ ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ ಎಂದವರು ಹಾರೈಸಿದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಸ್ಥಳೀಯ ಕಡೇಕಾರ್ನ ನಿವಾಸಿಯಾಗಿರುತ್ತಾರೆ. ಈ ಒಂದು ಕೊಡುಗೆಯನ್ನು ಜಯಸಿ ಕೋಟೆನವರು ಇವರಿಗೆ ಇದೀಗ ಸ್ಮರಣಿಕೆ ಅರ್ಜೆಂಟ್ ಕಾರ್ಟ್ಗಳು ಅಗತ್ಯ ಇದೆ ಅಂತಂದ್ವಿ, ಕಾರ್ಟ್ಗಳನ್ನು ಒದಗಿಸಿದ್ರು. ಸಾಕಷ್ಟು ಹೀಗೆ ನಮಗೇನು ಅಗತ್ಯ ಇದೆ ಅವುಗಳೆಲ್ಲವನ್ನು ಕರೋನಾ ಸಂದರ್ಭದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತದ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಇಲ್ಲಾಂದರೆ ಭಾಳಷ್ಟು ಖಾಸಗಿ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ. ಯಾಕೆಂದರೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕಷ್ಟ. ಯಾಕೆಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾಯಿದ್ರೆ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ತುಂಬ ಖಾಸಗಿ ಕಾರ್ಯಕ್ರಮಗಳಿಗೆ ಕರೆ ಬರ್ತದೆ, ಆದರೆ ಹೋಗೋದಿಲ್ಲ. ಆದರೆ ಇಲ್ಲಿ ಇವರು ನಮ್ಮ ಪಾಲುದಾರರಿದ್ದ ಹಾಗೆ ನಮ್ಮ ಜಿಲ್ಲಾಡಳಿತ ಜೊತೆಗೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತಿದ್ದೇನೆ. ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅದು ಉಡುಪಿ ಜನತೆಗೆ ಅನುಕೂಲ ಆಗಲಿ, ಇದೇ ರೀತಿ ಹೆಚ್ಚಿನ ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವರು ಮಾಡ್ತಾ ಹೋಗಲಿ, ಆ ಶಕ್ತಿಯನ್ನು ಮುಖ್ಯ ಪ್ರಾಣರವರಿಗೆ ಒದಗಿಸಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ, ಇದೇನು ವಾರ್ಷಿಕೋತ್ಸವ ಇದೆ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಗಲಿ. ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಏನಿದೆ ಇಡೀ ರಾಜ್ಯದಲ್ಲಿ ಉತ್ತಮ ಸಂಸ್ಥೆ ಅಂತಂದು ಹೆಸರು ಗಳಿಸಲಿ. ಆಮೇಲೆ ಎಲ್ಲ ಕಡೆಯಿಂದ ಇವರಿಗೆ ಬಿಸ್ನೆಸ್ಗೆ ಎಲ್ಲರೂ ಆರ್ಡ್ರ್ ಕೊಡುವಂತೆ ಆಗಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಖಂಡಿತ ಅದು ನಮಗೆ ಮಾತ್ರ ಗೊತ್ತು. ಯಾರು ಅವರೊಂದಿಗೆ ಒಡನಾಟದಲ್ಲಿ ಇದ್ದೇವೆ ಅವರೆಲ್ಲ ನಾವು ಏನು ಎಲ್ಲಿಗೆ ಯಾವ ವಸ್ತು ಬೇಕಂತ ಹೇಳಿದ್ರು ಅದನ್ನು ಕ್ಲಪ್ತ ಸಮಯದಲ್ಲಿ ನಮಗೆ ನೀಡಿ ಸಹಕರಿಸಿದ್ದಾರೆ. ಖಂಡಿತ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್, ಮೊಗರು ಯುವ ಸಂಘಟನೆ ಏನು ಕೋವಿಡ್ ಸಂದರ್ಭದಲ್ಲಿ ಮೃತದೇಹವನ್ನು ತೆಗೆಯುವಂಥ ವಾರಿಯರ್ಸ್ ಸೇವೆಯನ್ನು ಮಾಡಿದ್ದಾರೆ. ಅದರಲ್ಲಿ ಖಂಡಿತವಾಗಿಯೂ ಗಿರಿಜಾ ಹೆಲ್ತ್ ಕಾರಿನ ಸಹಾಯ ಸಹಕಾರ ಇದೆ. ಖಂಡಿತ ಅದಕ್ಕೆ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಹಾಗೂ ಮೊಗರು ಯುವ ಸಂಘಟನೆ ಪರವಾಗಿ ಗಿರಿಜಾ ಹೆಲ್ತ್ ಕೇರ್ಗೆ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಇಂದು ನಮ್ಮ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಇದರ ವತಿಯಿಂದ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಉಡುಪಿ ಜಿಲ್ಲಾಧಿಕಾರಿಯಾಗಿರುವಂತಹ ಶ್ರೀ ಜಗದೀಶ್ ಅವರು ಈ ಶಿಬಿರವನ್ನು ಉದ್ಘಾಟಿಸಿದ್ದಾರೆ. ಅದೇ ರೀತಿ ಅತಿಥಿಯಾಗಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದಂಥ ಜಯಸಿ ಕೋಟೆಯನ್ನವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದರು. ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಗ್ರಾಹಕರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇನ್ನು ಮುಂದಿನ ಪ್ರತಿಯೊಂದು ಆದಿತ್ಯವಾರ ನಮ್ಮ ಎರಡೂ ಶಾಖೆಗಳಲ್ಲಿ, ಮಂಗಳೂರು ಮತ್ತು ಉಡುಪಿ ಶಾಖೆ ಎರಡು ಶಾಖೆಗಳಲ್ಲಿ ಉಚಿತವಾಗಿ ವೈದ್ಯಕೀಯ ಶಿಬಿರ ನಡೆಯಲಿಕ್ಕಿದೆ. ಬೆಳಿಗ್ಗೆ 10ರಿಂದ 1 ಗಂಟೆಯವರೆಗೆ ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.